ಸ್ನೇಹಿತರೆ ನಮಸ್ಕಾರ. ನಾನು ನಂಜುಂಡಯ್ಯ ಅಂಥೇಳಿ. ನಾನು ಯೂಟ್ಯೂಬ್ಗೆ ಕಾಲಿಟ್ಟು 6 ತಿಂಗಳಾಯಿತು. 6 ತಿಂಗಳಿಗಾದರೆ ನಂದು ಸೆಪ್ಟೆಂಬರ್ 19ಕ್ಕೆ ಫುಲ್ ಮೋನ ಆಯಿತು. ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 17ನೇ ತಾರೀಕಿನವರೆಗೆ ನನಗೆ ಆದ ಒಟ್ಟು ಡಾಲರ್ಗಳು 4.56, ಅಂದರೆ $4.25 ಹೆಚ್ಚು ಕಡಿಮೆ. ನಮ್ಮ ಭಾರತ ದೇಶದ ನೋಟುಗಳಿಗೆ ಅದನ್ನು ಲೆಕ್ಕ ಹಾಕಬೇಕು ಅಂದರೆ $401.28. ನಾನು 2 ಸಿಮ್ಗಳಿಗೆ ಅನ್ಲಿಮಿಟೆಡ್ ಕರೆನ್ಸಿ ಹಾಕ್ಸಿದ್ದೀನಿ. 382, 700 ಚಿಲ್ಲರೆ, 800. ಅವನು ಕೊಡೋದು $401.28. ನನ್ನ ಚಾನಲ್ನ ಬಿಟ್ಟೇ ಬಿಡಿ. ನಾನೇನೋ ಒಂದು ಯೂಟ್ಯೂಬ್ನಲ್ಲಿ ಬೆಳವಣಿಗೆ ಬರೀಬೇಕು, ಬೆಳವಣಿಗೆ ಬೆಳೆದು ನನಗೆ ದುಡ್ಡು ಕಾಸಿನಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಬಂದ ದುಡ್ಡನ್ನ ನಾನು ಅನಾಥಾಶ್ರಮಕ್ಕೂ ಬಡವ್ರಿಗೂ ಕೊಡಬೇಕು ಅಂತ ನಾನು ಯೂಟ್ಯೂಬ್ ಕಾಲಿಟ್ಟಲ್ಲ, ಆವಾಗಲೇ ನನಗೆ ಆ ಜ್ಞಾನ ಬಂದು ನಾನು ಯೂಟ್ಯೂಬ್ ಓಪನ್ ಮಾಡಿದೆ. ಆದರೆ ನಾನು $4.56 28 ದಿನ ತಗೊಂಡು ನಾನು ಯಾವ ಸಂಸ್ಥೆಗೆ ಆ ದುಡ್ಡನ್ನ ಡೊನೇಟ್ ಮಾಡಲಿ? ಇದು ನನ್ನೊಬ್ಬನಿಗಾದ ಅವಮಾನವಲ್ಲ. ಅಮೇರಿಕದ ಸಂಸ್ಥೆ YT ಭಾರತಕ್ಕೆ ಆ್ಯಪ್ಸ್ ಬಿಡುತ್ತಲ್ಲ, ಭಾರತದವರು ಎಲ್ಲರೂ YTನಲ್ಲಿ ಏನೋ ಅದ ಯಾವ ಸ್ಯಾಟು ಇಲ್ಲ. ಯೂಟ್ಯೂಬ್ ನನ್ನ ಮಕ್ಕಳುಗಳು, ಲೋಫರ್ ಸೂಳೆ ಮಕ್ಕಳುಗಳು ಅವ್ರಿಗೆ $8 ಕರೆನ್ಸಿ ಹಾಕಿಸ್ತಾ ಇದ್ದೀನಿ ನಾನು 2 ಸಿಮ್ಗಳಿಗೆ. ನಾನು ತಗೊಂಡಿರೋ ಅವರ ಡಾಲರು $401.28. ಉದ್ಧಾರ ಆಗವನು ಅಮೇರಿಕದ ಸಂಸ್ಥೆ, ಅವನೆಲ್ಲ ಲೋಫರ್ ಸೂಳೆ ಮಗನು ಅವನು. ನಾನಲ್ಲ. ನಾನು ಯಾವತ್ತೂ ಕರೆನ್ಸಿ ಹಾಕ್ಸಿ ಟೈಮ್ಗಳೆಲ್ಲ ವೇಸ್ಟ್ ಮಾಡಿ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿ ಸಾಯೋದಷ್ಟೇ ನನ್ನ ಕೆಲಸ. ಬೆಳಗಾನ ನಿದ್ರೆಗೆ ಇಟ್ಕೊಂಡು ದೊಡ್ಡವರು ಚಿಕ್ಕವ್ರ ಕೈಲೆಲ್ಲ ಒಂದು ಮಾತುಗಳು ಕೇಳ್ಕೊಂಡು ಅನುಭವಿಸೋದಷ್ಟೇ ನನ್ನ ಕೆಲಸ. ಅಷ್ಟು ನಾನು ಹೇಳ್ತೀನಿ. ಇದು ನಮ್ಮ ಮನೆಯಲ್ಲಿ ನಾನೇ ಹಿರೀಕ, ನನ್ನನ್ನು ಯಾರೂ ಬೈಯಲ್ಲ ಅಂತಲೇ ಇಟ್ಟುಕೊಳ್ಳೋಣ. ಆದರೆ YTನ ಆರಂಭಿಸಿ ನಾನು ಏನು ಸಂಪಾದನೆ ಮಾಡ್ತಾಯಿದ್ದೇನೋ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೇಡಿ ನಿಮ್ಮ ಸಮಾಚಾರ ನಾವು ಬೇಡ ಅಂತೇಳಿ ನನ್ನೇ ಬಿಟ್ಟೇ ಬಿಡಿ. ಈಗ ನಿಮ್ಮ ಸಮಾಚಾರಕ್ಕೆ ಹೇಳೋಣ. ಉತ್ತರ ಭಾರತದವರು ಒಂದು ಲೈವ್ನೇ ನೋಡಿ, 2 ವಿಡಿಯೋ ನೋಡಿ, 3 ಶಾರ್ಟ್ ವಿಡಿಯೋಗಳನ್ನ ನೋಡಿ. ಉತ್ತರ ಭಾರತದ ಜನಗಳಿಗೆ ಒಂದು ದಿನ ಲೈವ್ ಹೋದರೆ 506 ಲೈಕ್ಸು, 150-160 ಸಬ್ಸ್ಕ್ರೈಬ್ಸು, 7,000-3,000 ವಾಚ್ ಅವರು ದಿನ. ಯಾಕೆ ಅವರೆಲ್ಲ ಕೆರ್ಕೊಂಡು ಬಿಟ್ಕೊಂಡು ಎಲ್ಲ ಲೈವ್ ಮಾಡ್ತಾರಲ್ಲ, ಅದು ನಮ್ಮ ಕರ್ನಾಟಕದವರು ಮಾಡಬೇಕಾಯ್ತಾ? ನೋಡಿ ಸ್ವಾಮಿ, ಮಾನ ಮರ್ಯಾದೆ ಸಂಪ್ರದಾಯಗಳಿಗೆ ನಮ್ಮ ಕರ್ನಾಟಕ ಒಂದೇನೆ. ಇಡೀ ವರ್ಲ್ಡಲ್ಲೇ ನಮ್ಮ ಕರ್ನಾಟಕದಲ್ಲಿ ಅದು ಹೆಣ್ಣು ಮಕ್ಕಳುಗಳು ಉಳಿಸ್ಕೊಬಂದಿರೋದು ಆಸ್ತಿ ಅಂದರೆ ಈ ಮಾನ ಮರ್ಯಾದೆಗಳನ್ನೇ ನಾವು ಉಳಿಸ್ಕೊಬಂದಿರೋದು. ಅಚ್ಚುಕಟ್ಟಾಗಿ ನಾವು ಎಷ್ಟೇ ಲೈವ್ ಮಾಡಿದ್ರೂ, ಎಷ್ಟೇ ವಿಡಿಯೋ ಮಾಡಿದ್ರೂ, ಎಷ್ಟೇ ಶಾರ್ಟ್ ವಿಡಿಯೋಗಳನ್ನ ಮಾಡಿದ್ರೂ ಇವರು ನಮಗೆ ಕೊಡೋದು
ಮಲತಾಯಿ ಧೋರಣೆ ಮೇಲೆ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧವೂ ಹೌದು. ನಾನೇ ಬೆಳಿಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ನನ್ನ ಕಣ್ಣಾರೆ ಕಂಡ ದೃಶ್ಯ 32 ವ್ಯೂಸ್ ಇತ್ತು. ಆದರೆ ಇನ್ನು ಅರ್ಧ ಗಂಟೆ ಬಿಟ್ಟಿಗೆ ನೋಡಿದ್ರೆ 10 ವ್ಯೂಸು ಬಂತು. ಎಲ್ಲಿಗೆ ಹೋಗಮ್ಮ ವ್ಯೂಸ್ಗಳಿಗೆ? ಈ ಬೋಳಿ ಮಕ್ಕಳುಗಳು ಸರಿಯಾಗಿ ನಮ್ಮ ಕರ್ನಾಟಕದ ಜನತೆಗೆ ಗ್ಯಾನ್ಗೆಟ್ ಲೌಡಿ ಮಕ್ಕಳುಗಳನ್ನ ಯಾವ ಥರ ಹೊಡಿಬೇಕು ಅಂತ ನನಗೆ ಗೊತ್ತಿಲ್ಲ. ಅಮೇರಿಕದವರು ಇದೇ ನಮ್ಮ ಭಾರತಕ್ಕೆ ಆಗಲಿ, ಇಲ್ಲ ನನಗೆ ಅಮೇರಿಕಕ್ಕೆ ಹೋಗೋಕ್ಕೆ ನಮ್ಮ ಭಾರತ ದೇಶ ನನಗೆ ಪರ್ಮಿಷನ್ನೇ ಕೊಡಲಿ, ಆ ಅಮೇರಿಕನ ನಾನು ಚಿಂದಿ ಮಾಡಿಬಿಟ್ಟು ಬರ್ದಿದ್ರೆ ಕೇಳಿಬೇಕಾದ್ರೆ ಏನು ತಿಳ್ಕೊಂಡ್ರು ಅಮೇರಿಕದವರು? ನೋಡಿ ಸ್ವಾಮಿ, ನಮ್ಮ ಸಂಪ್ರದಾಯಗಳನ್ನೆಲ್ಲ ಉಳಿಸ್ಕೊಂಡು ಎಲ್ಲ ಕಾಪಾಡಿಕೊಂಡು ಬಂದಿರೋರು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಮಹಿಳೆ ಅಂತ ಹೇಳ್ಬೋದು. ಆಯಿತಾ? ಹೊರ ರಾಜ್ಯದವರು ಕೆರ್ಕೊಂಡು ಬಿಟ್ಕೊಂಡು ಏನೆಲ್ಲ ಮಾಡ್ಕೊಂಡು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಸ್ವಾಮಿ. ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ. ನಾನು ನೋಡಿದ್ದೀನಿ, ನಾನು ಹೇಳ್ತೀನಿ. ನನ್ನಂಥವರು ಸುಮಾರು ಜನ ನೋಡಿರ್ತಾರೆ, ಆದರೆ ಹೇಳಲ್ಲ. ಯಾಕೆ ಹೇಳಲ್ಲ? ಅಯ್ಯೋ ಅವ್ರು ಕಟ್ಕೊಂಡು ನಮಗೇನ ಇನ್ನೆಂಥದ್ದು ಇಲ್ಲಿ? ಇದನ್ನು ಅಮೇರಿಕ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತನ ಅಮೇರಿಕ ಮಾಡಬೇಕು ಅಂತ ಹೊಂಟಿದ್ರಲ್ಲ ಸೂಳೆ ಮಕ್ಕಳುಗಳು. ಯಾಕೆ ಬೇಕು ಅದು? ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿಗೆ ಎಷ್ಟು ಸಮಸ್ಯೆಗಳಾಯ್ತಾ ಇದೆ ಅಂಥೇಳಿ ಒಂದೊಂದಾಗಿ ನಾನು ಉದಾಹರಣೆಗಳು ಕೊಡ್ತಾಯಿದ್ದೀನಿ. ಮೊದಲು ನಮ್ಮ ಕರ್ನಾಟಕದಲ್ಲಿ ಮಂಡಳಿಗಳು ಈ ಸಮಾಜಕ್ಕಾಗಿ ಕಲ್ಯಾಣ ಸೇವೆಗಳು ಮಾಡ್ತಾ ಇರಲ್ಲ ದೊಡ್ಡ ಮನಸ್ಸುಗಳು, ಸಂಘ ಸಮಸ್ಯೆಗಳು ಅಂತ ಇಟ್ಕೊಂಡು ಈ ಸಮಸ್ಯೆಗಳು ಮೊದಲು ಇರಲಿಲ್ಲ. ಆವಾಗ ಮನೆ ಹೆಣ್ಣು ಮಕ್ಕಳುಗಳೇ ಆಗಲಿ, ತಂದೆ ತಾಯಿಗಳೇ ಆಗಲಿ, ಯಾರೇ ಆಗಲಿ ದೊಡ್ಡವ್ರ ಮಾತನ್ನು ಅವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ರು. ಇವಾಗ ಅದೇ ಹೆಣ್ಣು ಮಕ್ಕಳುಗಳು ಸಂಘ ಸಮಸ್ಯೆಗಳು ಬಂದ್ಬಿಡ್ತು, ಲಕ್ಷಾಂತರ ರೂಪಾಯಿ ನಮಗೆ ಸಾಲ ಕೊಡ್ತಾ ಇದ್ದಾರೆ ಅಂತ ಹೇಳಿ ಗಂಡ ಮನೆ ಮಕ್ಕಳುಗಳನ್ನ ಕೇವಲವಾಗಿ ಕಾಣ್ತಾ ಇದ್ದಾರೆ. ನಮ್ಮ ಸಂಪ್ರದಾಯದಲ್ಲಿ ಗಂಡಸರಿಗೆ ಕೊಡ್ತಾ ಇದ್ದಂಥ ಮರ್ಯಾದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ಇದ್ದದ್ದು. ಹೊರ ರಾಜ್ಯ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಹಿಂದೂ ಸಂಪ್ರದಾಯಗಳೆಲ್ಲ ಉಳಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿರೋದ್ರೆ ನಮ್ಮ ಕರ್ನಾಟಕದಲ್ಲಿ ನಾನು ಕಣ್ಣಾರೆ ಕಂಡ ದೃಶ್ಯ. ಈಗ ಆ ಸಂಸ್ಥೆಗಳು ಸಾವಿರಾರು ಲಕ್ಷಾಂತರ ರೂಪಾಯಿನ ಸಾಲ ಕೊಡ್ತಾರೆ ಅಂಥೇಳಿ ನಾನು ಮೀಟಿಂಗ್ ಹೋಗಬೇಕು, ಈಟಿಂಗ್ ಹೋಗಬೇಕು, ಪಾರ್ಟಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಮನೆ ಹಿರಿಕರನ್ನೆಲ್ಲ ನಿಷ್ಠೂರ ಮಾಡ್ಕೊಂಡು ಅವರು ಹೋಗಿ ಅವ್ರ ಯಾತ್ರಾ ಸ್ಥಳಕ್ಕೆ ಹೋಗಿದ್ದು ಬಂದು ಅನುಭವಿಸೋದು ಅಷ್ಟು ಮಟ್ಟಿಗೆ ಇದೆ. ನೋಡಿ ಸ್ವಾಮಿ, ನಮ್ಮ ಕರ್ನಾಟಕದಲ್ಲಿ ಗಂಡಸರ ಆಳ್ವಿಕೆ ಯಾವುದು 10 ಕೊಲಮನೆ 20 ಕೊಲಮನೆ 50 ಕೊಲಮನೆಯಲ್ಲಿ ಹೆಂಗಸರ ಆಳ್ವಿಕೆ ಇರ್ಬೋದು. ಅದು ಅವರ ಗಂಡಸರುಗಳು ಎಷ್ಟು ಮಟ್ಟಿಗೆ ನಡ್ಕೋತಾರೆ, ಎಷ್ಟು ಮಟ್ಟಿಗೆ ಉಳಿಸ್ಕೋತಾರೆ, ಅದು ಅವರು ತೀರ್ಮಾನ ಮಾಡೋದು. ಆದರೆ 75ರಿಂದ 80% ಗಂಡಸ ಅಡ್ಮಿನಿಸ್ಟ್ರೇಷನ್ನು ಮೊದಲಿಂದ ಹೆಂಗಿತ್ತೋ ಅದೇ ಥರ ಕಾಪಾಡ್ಕೊಂಡು ಬಂದಿದ್ದು ನಮ್ಮ ಕರ್ನಾಟಕ. ಈ ಕರ್ನಾಟಕದಲ್ಲಿ ನಾನು ಯಾಕೆ ಹೇಳ್ತೀನಿ ಸಂಘ ಸಂಸ್ಥೆಗಳನ್ನ ಅಂತಂದರೆ, ನಿಮಗೆ ಈಗಾಗಲೇ ಒಂದು ಅನುಭವ ಸಿಕ್ಕಿರಬೇಕು. ನಾನು ಉದಾಹರಣೆ ಕೊಟ್ಟದ್ದು ಕೇವಲ ಈ ಸಂಘ ಸಂಸ್ಥೆಗಳಿಗೆ. ಎರಡನೇ ಪ್ರಾಬ್ಲಮ್ ಏನು ಅಂತಂದರೆ, ಈ ವೈಟಿಯವರು ಭಾರತ ದೇಶದ ಹೆಣ್ಣು ಮಕ್ಕಳುಗಳನ್ನ ಹಾಳು ಮಾಡಲಿಕ್ಕೆ ಹುಟ್ಟಿದ್ದಾರೆ. ಈ ನನ್ನ ಲೋಫರ್ಸ್ ವೈಟ್ ಯೂಟ್ಯೂಬರ್ಸ್ ಅಂತ ಏನಿದೆಯೋ ಅಮೇರಿಕದವರು. ಇದು ಯೂಟ್ಯೂಬ್ನ ಬಳಸೋಕೆ ಮತ್ತೆ ನಾವೆಲ್ಲ ಬದುಕಿರಲಿಲ್ವೇ? ಜೀವನ ಮಾಡ್ತಾ ಇರಲಿಲ್ವೇ? ಯೂಟ್ಯೂಬು ನಮಗೆ ಸಾಯೋವರೆಗೂ ಆಗುತ್ತಾ? ನಾಳೆನೋ ನಾಳಿದ್ದು ಮುಂದಿನ ತಿಂಗಳು ಮೋದಿ ಗಮನಕ್ಕೋ ಇಲ್ಲ ದ್ರೌಪದಿ ಮುರ್ಮು ಅವ್ರ ಗಮನಕ್ಕೆ ಹೋದರೆ ನಾಳೆ ನಾಳಿದ್ದು ಅದು ಲಾಕು ಆಗ್ಬೋದು. ಅದನ್ನೇ ನೆಮ್ಕೊಂಡು ನಾವು ಹುಟ್ಟಿಲ್ಲ. ಅದರ ಆಸೆನ ಬಿಟ್ಟು ನಮ್ಮ ಮನೆಯಲ್ಲಿ ಸದಸ್ಯರು ಏನಿದ್ದಾರೋ, ನನ್ನ ಗಂಡ ಕೆಲಸಕ್ಕೆ ಹೋಗ್ತಾ ಇದ್ದಾನ, ನನ್ನ ಮಕ್ಕಳು ಏನಾದ್ರು ತಿಂತಾ ಇದ್ದಾರಾ, ಉಣ್ತಾ ಇದ್ದಾರಾ, ನನ್ನ ಮಗಳು ಮದುವೆ ಆಗೋ ಮಕ್ಕಳು ಅವಳು ಸರಿಯಾಗಿ ಶಾಲೆಗೆ ಹೋಗ್ತಾ ಇದ್ದಾಳ, ಕೆಲಸಕ್ಕೆ ಹೋಗ್ತಾ ಇದ್ದಾಳ, ಸರಿಯಾಗಿ ಮನೆಗೆ ಬರ್ತಾ ಇದ್ದಾಳ, ಅವಳ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಬದಲಾವಣೆಗಳು ಕಂಡಿದವ. ಮತ್ತು ನಾನು ನನ್ನ ಸಂಸಾರಕ್ಕಿಂತ ಈ ಸಂಘ ಸಂಸ್ಥೆ ಆಗಲಿ ವೈಟಿ ಆಗಲಿ ಇದು ಬೇಕಾಗಿಲ್ಲ ನನಗೆ ಅಂತ ನೀವು ಮನೆ ಸದಸ್ಯರಿಗೆ ಒಂದು ಪ್ರಾಮುಖ್ಯತೆನ ಕೊಡಿ.
ನನ್ನ ಮಗನೇ ಆಗಲಿ ಮಗಳೇ ಆಗಲಿ ಶಾಲೆಗೆ ಕೆಲಸಕ್ಕೆ ಕರೆಕ್ಟ್ ಹೋಗ್ತಾ ಇದ್ದಾಳ. ಎಲ್ಲರೂ ಇದ್ದೇ ಇರ್ತವೆ. ವಯಸ್ಸು ಅದು ಏನೂ ಮಾಡೋಕ್ಕಾಗಲ್ಲ. ಅದು ನಿಮ್ಮನೆ ಹೇಳ್ಕೊಳ್ಳಿ ಅಂತ ಹೇಳ್ಬೋದು. 100ಕ್ಕೆ 10% ಸಮಸ್ಯೆಗಳು ಇದ್ದೇ ಇರ್ತವೆ. ಅದನ್ನು ನಾನು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳೋದು ಇಷ್ಟೇ. ಈ ವೈಟಿಯವರು ಯೂಟ್ಯೂಬ್ ಅನ್ನೋದನ್ನು ವೈರಸ್ನ ಭಾರತಕ್ಕೆ ಬಿಟ್ಟು ಭಾರತದಲ್ಲಿ ಗಂಡ ಹೆಂಡತಿ ಮಕ್ಕಳುಗಳು ಸೊಸೆಯರು ಅಳಿಯ ಮಕ್ಕಳುಗಳ ಇವ್ರನ್ನ ಒಡೆದು ಚೂರು ಚೂರಾಗಿ ನನ್ನ ಮಕ್ಕಳು ಅಮೇರಿಕದವ್ರವರಲ್ಲ ಅದೇ ಥರ ಇವತ್ತೊಬ್ಬರು ತಮ್ಮ ನಾಳೆಗೊಬ್ಬರು ತಮ್ಮ ನಾಳಿದ್ದೊಬ್ಬರು ತಮ್ಮ ವಾಸ ಮಾಡಬೇಕಾದ ಪರಿಸ್ಥಿತಿನ ಭಾರತ ದೇಶಕ್ಕೆ ತಂದು ಬಿಟ್ಟಿದ್ದಾರೆ ಯೂಟ್ಯೂಬ್ ಅನ್ನೋ ಒಂದು ವೈರಸ್ನ. ಇದು ನಮ್ಮ ಭಾರತ ದೇಶಕ್ಕೆ ಅನ್ವಯ ಆಗೋದಿಲ್ಲ. ಯಾಕಂದರೆ ಗಂಡ ಫೋನ್ ತೆಗೆದುಕೊಡಕ್ಕೆ ಬೇಕು, ಕರೆನ್ಸಿ ಹಾಕ್ಸಕ್ಕೆ ಬೇಕು. ಕೆಲವು ಟೈಮ್ನಲ್ಲಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ರೀ ಅಕ್ಕಿಗೆ ಇಟ್ಬಿಡ್ರಿ ಅಂದರೆ ಅನ್ನನೂ ಮಾಡಬೇಕು. ಹಂಗೆ ಒಂಚೂರು ಸಾಂಬಾರು ಬಿಸಿ ಮಾಡಿಬಿಡ್ರಿ, ಸಾಂಬಾರು ಬಿಸಿ ಮಾಡಬೇಕು. ಅವರು ಹೊರಗಡೆ ಕೆಲಸಕ್ಕೆಲ್ಲ ಹೋಗಿದ್ದು ಬಂದು ಶ್ರಮ ತಗೊಂಡು ಉತ್ಸವ ಶಿವನ ಅಂದ್ಬಿಟ್ಟು ರೆಸ್ಟ್ ಹಾಕೋಬೇಕಾದ್ರೆ ಈ ವೈರಸ್ ಅದಲ್ಲ ಯೂಟ್ಯೂಬ್ ಅನ್ನೋದು, ಈ ವೈರಸ್ನ ಮನೆಗೂ ಅಂಡುಬಿಟ್ಟು ಮನೆಯಲ್ಲಿ 4-5 ಫೋನ್ಗಳಿಗೆ ಆ ಮನೆ ಸದಸ್ಯ ದುಡ್ಡುಗಳು ಇನ್ವೆಸ್ಟ್ ಮಾಡ್ಕೊಂಡು ಇವರು ಹೇಳೋದಾಗೆ ಕುಣ್ಕೊಂಡು ಇವನು ಮನೇಲಿ ಜೀತಾಳೋ ಥರ ದುಡಿಬೇಕು. ನಾನು ಹೆಣ್ಣು ಮಕ್ಕಳು ವಿರೋಧ ಏನಲ್ಲ. ಸತ್ಯ ಯಾವತ್ತಿದೆಯೋ ಆ ಥರ ನಾನು ಹಿಡ್ಕೊಳ್ಳೋದು. ಹೆಣ್ಣು ಮಕ್ಕಳ ವಿರೋಧಿನೂ ಅಲ್ಲ, ಕರ್ನಾಟಕದ ವಿರೋಧಿನೂ ಅಲ್ಲ, ಭಾರತದ ವಿರೋಧಿ ಅಂತೂ ಅಲ್ವೇ ಅಲ್ಲ. ನಾನು ಸರಿ ತಪ್ಪುಗಳನ್ನ ಲೆಕ್ಕ ಹಾಕ್ಕೊಂಡು ನಾನು ಈ ಒಂದು ನನ್ನ ವಿಡಿಯೋನ ಮಾಡ್ತಾಯಿದ್ದೀನಿ. ಆದ್ದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಿಮಗೆ ನೀವು ಒಟ್ಟಿಗೆ ಬಂದು ಎಷ್ಟು ವರ್ಷ ಆಯಿತು, ಎಷ್ಟು ಕರೆನ್ಸಿನ ಹಾಕ್ಸಿದ್ದಾರೆ ನಿಮ್ಮ ಮನೆಯವರೇ ಆಗಲಿ ನೀವೇ ಆಗಿದ್ದೀರಿ ಹಾಕ್ಸಿದ್ದೀರಿ, ಮತ್ತು ಎಷ್ಟು ಫೋನ್ಗಳ ತೆಗಿಸ್ಕೊಂಡಿದ್ದೀರಿ, ಮತ್ತು ನಿಮ್ಮ ಮನೆಯವ್ರಿಗೆ ನಿಮ್ಮ ಗಂಡು ಮಕ್ಕಳಿಗೆ ಆಗಲಿ ನಿಮ್ಮ ಗಂಡಂದಿರಿಗೆ ಆಗಲಿ ಎಷ್ಟು ಕೆಲಸಗಳನ್ನ ಕೊಟ್ಟಿದ್ದೀರಾ. ಬೆಳಗಾನ ವೈಟಿ ಮಾಡ್ಕೊಂಡು ಬೆಳಗ್ಗೆ 8-9 ಗಂಟೆವರೆಗೂ ವೈಟಿ ಮಾಡ್ಕೊಂಡು ನಿದ್ರೆಗೆ ಇಟ್ಕೊಂಡು ಗಂಡನ ನೀವು ಹೋಟೆಲ್ ತಿಂಡಿ ತಿನ್ಕೊಳ್ಳಿ ಹೋಗಿ ಇವತ್ತು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿರೋ ಪ್ರಮೇಯಗಳು ಇರ್ತವೆ. ಇದನ್ನು ನಾನು ಅಷ್ಟು ಸುಲಭದಲ್ಲಿ ಇದನ್ನು ಬಿಡೋದಿಲ್ಲ. ನನ್ನ ಈ ವಿಚಾರ ಅಮೇರಿಕದ ಸಂಸ್ಥೆ ಲೋಫರ್ ಸಂಸ್ಥೆ ಇದೆಯಲ್ಲ, ಆ ಲೋಫರ್ ಸಂಸ್ಥೆ ಈ ಯೂಟ್ಯೂಬ್ ಅಧ್ಯಕ್ಷ ಅವನಲ್ಲ, ಅವನಿಗೆ ಮುಟ್ಟೋವರೆಗೂ ನಾನು ಇದನ್ನು ವಿಡಿಯೋನ ನಿಲ್ಲಿಸೋದಿಲ್ಲ. ದಿನ 2 ವಿಡಿಯೋ ಇದನ್ನೇ ಮಾಡ್ತೀನಿ. ಸ್ನೇಹಿತರೆ ಕೇಳಿ, ನೀವು ಮಾಡಿರೋ ವಿಡಿಯೋ ಸರಿ ಇಲ್ಲ, ಒಳ್ಳೆಯ ಕಂಟೆಂಟ್ಸ್ ಆಗಬೇಕು ಅಂತ ಹೇಳ್ತಾರೆ. ಆಯಿತು, ಒಳ್ಳೆ ಕಂಟೆಂಟ್ಸ್ ಇರಲಿ. ಯಾವ ಥರ ಒಳ್ಳೆ ಕಂಟೆಂಟ್ಸ್ ಬೇಕು? ನಾನು SLCನೋ PUCನೋ ಡಿಗ್ರಿನೋ ಮಾಡ್ಕೊಂಡಿರ್ತೀನಿ. ಅಡಿಷನಲ್ ಕೋರ್ಸು ಯಾವುದೂ ಇಲ್ಲ. ನಾನು ಕತೆ ಭಾಗನೇ ಹೇಳ್ತಾ ಇರೋದು. ನೀವು ನನ್ನ ಕತೆಗೆ ಹೋಗಿ ನೋಡಿ ಆಗಸ್ಟ್ ತಿಂಗಳದಿಂದ ಲೈಕು ವ್ಯೂಸು ಎಷ್ಟು ಬಂದಿದೆ ಅಂತ. ಅರ್ಧ ಗಂಟೆ ಒಳಗಡೆ 37, 38, 40 ವ್ಯೂಸ್ಗಳು, ಒಂದು 37, 33 ಲೈಕ್ಸು ಇಷ್ಟು ಬಂದಿರ್ತದೆ. ಇನ್ನು ಅರ್ಧ ಗಂಟೆ ಆದಮೇಲೆ 10ಕ್ಕೂ 8ಕ್ಕೂ 3ಕ್ಕೂ 4ಕ್ಕೂ ಬಂದು ನಿಂತಿರ್ತವೆ. ಆಯಿತಾ? ಇದು ಒಂದು. ನಾನು ವೈಟಿಗೆ ಕಾಲಿಟ್ಟಾಗ ಇವನು 50 ಸಬ್ ಆದಮೇಲೆ ಪರ್ಮಿಷನ್ ಕೊಡ್ತಾನಲ್ಲ, ಅವನು ನಿನಗೇನು ಯೋಗ್ಯತೆ ಇದೆ, ನೀನು ವೈಟಿ ಬಂದು ಏನು ಹಾರಾಗ್ತೀಯ ಅಂತ ನನ್ನನ್ನು ಕೇಳಬೇಕಾಗಿತ್ತು. ನೀನು ಯಾವ ಥರ ಇದೆ ವಿಡಿಯೋ ಮಾಡ್ತೀಯಾ, ಏನು ಮಾಡ್ತೀಯಾ, ಜನ ಮೆಚ್ಕೊಳ್ಳೋ ಮಟ್ಟ ಮಾಡಬೇಕು ಅಂತ ಹೇಳಬೇಕಾಯಿತು. ನನಗೆ ಕತೆ ಹೇಳೋದನ್ನು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ. ಇನ್ನೇನು ಮಾಡೋದು? ಕಂಟೆಂಟ್ಸ್ ಎಲ್ಲಿಂದ ಬರಬೇಕು? ಕತೆಗೆ ನನಗೆ ನನ್ನ ಚಾನಲಲ್ಲಿ 10 ವೀಡಿಯೋಗಳನ್ನ ಟ್ರೆಂಡ್ ವಿಡಿಯೋ ಅಂತ ಬಿಟ್ಟಿದ್ದೇನೆ. ಆ ಟ್ರೆಂಡ್ ವಿಡಿಯೋನ ನೆನ್ನೆ ಒಬ್ಬರು ಟೆಕ್ನಿಕಲ್ಲು ಹೇಳಿದ್ರು. ಏನಂತ, ನೀವು ಒಳ್ಳೆ ವ್ಯೂಸ್ಗಳು ಬರಬೇಕು, ಲೈಕ್ಗಳು ಬರಬೇಕು ಅಂದರೆ ನಿಮ್ಮಲ್ಲಿ ಟ್ರೆಂಡ್ ವಿಡಿಯೋಗಳು ಬಿಟ್ಟಿದ್ದಾರಲ್ಲ ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ರು. ಆಯಿತು, ನನಗೆ ಬಿಟ್ಟಿರೋ ಟ್ರೆಂಡ್ ವಿಡಿಯೋಗಳು
ಮಂಡಿ ನೋವು, ಮೊಣಕಲ್ ನೋವು, ಇದ್ರ ಮೇಲೆ ಒಂದು ವಿಡಿಯೋ. ಮೀನಿನ ಸಾರು ತಿಂದು 3 ಮಂದಿ ದುರ್ಮರಣ ಅಂತ ಕೊಟ್ಟಿದ್ದಾರೆ. 2 ಹಾಗೆ ಅವನೊಬ್ಬನ ಯಾವುದೋ ಧರ್ಮಸ್ಥಳದವನ ಶೂಟ್ ಮಾಡೋ ಸಾಯಿಸಿರೋದು ಅಂತ ಇಟ್ಕೊಳ್ಳಿ, ಅದು ಕೊಟ್ಟಣ. ಇದೇ ಥರ ನೀವು ಫಾಲೋ ಮಾಡಬೇಕು, ಈ ಥರದ ಒಂದು ಕಂಟೆಂಟ್ಸ್ಗಳಿರಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾನು ನನ್ನ ಮಗನು ಇದು ಕೇಳಿದ್ದಾನೆ, ಬೆನ್ನು ನರ್ವ್ಸ್ಗಳ ಪ್ರಾಬ್ಲಮ್ಮು, ಮೂಳೆ ನೋವು, ಇಮ್ಡಿ ನೋವು, ನರ್ವ್ಸ್ ಪ್ರಾಬ್ಲಮ್ ಅನ್ನೋದಕ್ಕೆ ನಾನು ಅರ್ಥ ಮಾಡ್ಕೊಂಡು ಬಂದು ಇವನಿಗೆ ಯೂಟ್ಯೂಬ್ ಮಾಡಬೇಕು. ಅದು ಅವನ ಲೆಕ್ಕದಲ್ಲಿ ಇದೊಂದು. 2ನೇದು, ಮೀನಿನ ಸಾರು ತಿಂದು 3 ಮಂದಿ ದುರ್ಮರಣ ಅಂತ ಇದೆ. ಅದನ್ನು ನನಗಾಕಿದ್ದಾನಲ್ಲ, ನಾನು 3 ಮಂದಿ ಸಾಯಿಸಬೇಕಾಗಾದ್ರೆ ನಾನು ಮೀನಿನ ಸಾರು ಮಾಡಿ 3 ಮಂದಿನ ನೆಗೆಸಿ ಇದೊಂದು ವಿಡಿಯೋ ಮಾಡಿ ನಾನು YTN ಸೂಳೆ ಮಗನ ಕಂಪ್ನಿಗೆ ಅಪ್ಲೋಡ್ ಮಾಡಬೇಕಾಯ್ತಾ? ಆಯಿತು, 2ನೇದು ಬಿಡಿ. ಇನ್ನು 3ನೇ ವಿಡಿಯೋ, ಧರ್ಮಸ್ಥಳದಲ್ಲಿ ಯಾವನೊಬ್ಬನ ಶೂಟ್ ಮಾಡಿ ಸಾಯಿಸಾಕಿರೋ ವಿಚಾರ, ಅದು ವಿಡಿಯೋದಾಗೆ ನಾನು ಬಿಟ್ಟಿದ್ದೇನೆ. ನಾನು ಯಾರು ಸಾಯಿಸಬೇಕು, ಅದನ್ನು ಫಾಲೋ ಮಾಡಿ ಕಂಟೆಂಟ್ಸ್ ಆ ಥರ ಹಾಕಿ ಅಂತೇಳಿ ಅದು ವಿಡಿಯೋ ಇದೆ. ಆ ಥರ ಫಾಲೋ ಮಾಡಬೇಕು ಅಂದರೆ ನಾನು ಒಬ್ಬನ ಸಾಯಿಸಿ ಅದನ್ನು ವಿಡಿಯೋ ಮಾಡಿ YTN ಸೂಳೆ ಮಗನ ಸಂಸ್ಥೆಗೆ ನಾನು ಅಪ್ಲೋಡ್ ಮಾಡಬೇಕು. ನಾನು ಹೋಗಿ ಎಲ್ಲ ಸರ್ ಮಾಡಲ್ಲ ಅವ್ರು ಮಾಡಲ್ಲ ಕೂತ್ಕೋಬೇಕು. ಇದು ದೇಶ ಒಡೆಯುವಂಥ ಒಂದು ಪದ್ಧತಿನ ಆ ಬೋಳಿ ಮಕ್ಕಳುಗಳು ಅಮೇರಿಕದ ಒಂದು ಕಂಪನಿ ಯೂಟ್ಯೂಬ್ ಇದೆಯಲ್ಲ, ಆ ಕಂಪನಿ ಮಾಡ್ತಾ ಇರೋದು ಒಂದು ಕುತಂತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಹಂತವಾಗಿ ಹೋಗ್ತೀನಿ. ನೆಕ್ಸ್ಟ್ ನಾಳೆನೂ ಬರ್ತೀನಿ, ನಾಳಿದ್ದು ಬರ್ತೀನಿ, ದಿನ ಒಂದೊಂದು ಭಾಗ 1, ಭಾಗ 2, ಭಾಗ 3 ಅಂತ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದ್ರ ಮೇಲೆ ಹೋಗಲಿ. ಆ ಯೂಟ್ಯೂಬ್ ಕಂಪ್ನಿ ಅಧ್ಯಕ್ಷನಿಗೆ ಮುಟ್ಟೋವರೆಗೂ ನಾನು ವೀಡಿಯೋನೇ ಮಾಡ್ತೀನಿ. ಅದು ಏನು ಕ್ರಮ ತಗೊಂಡ್ರೆ ನನ್ನ ಮೇಲೆ ಕ್ರಮ ತಗೊಳ್ಳಿ. ಆ ಬೋಳಿ ಮಗ ಮಾನ ಮರ್ಯಾದೆ ಏನಾದ್ರು ಇದ್ದರೆ, ನಾನು ಉದಾಹರಣೆ ಕೊಟ್ಕೊಂಡು ಮಾಡಿರೋದು. ನನ್ನಂಥ ನಿಸ್ಸಹಾಯಕರು, ಅಕ್ಷರ ಗೊತ್ತಿಲ್ಲದವರು, ಓದಿದವರೆಲ್ಲ ಒಟ್ಟಿಗೆ ಕಾಲಿಟ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಒಂದು ಹಾ ಅನ್ನೋದು ಗೊತ್ತಿಲ್ಲ, ಹ್ಞೂ ಅನ್ನೋ ಗೊತ್ತಿಲ್ಲ, ಆಡೋರ ಹತ್ರ ಆಡ್ಕೊಂಡು ಅದೇನು ಹೇಳ್ತಾರಲ್ಲ ಹಂಗೆ ಮಾಡ್ಬಿಟ್ಟು ಕೂತಿದ್ದಾರೆ. ಈಗ ಬಿಟ್ಟರೆ ಅವಮಾನಗಳು ಕಂಟಿನ್ಯೂ ಮಾಡಿದ್ರೆ ಇದು ಪ್ರಾಬ್ಲಮ್ಗಳು. ಆ ಸಬ್ಗಳು ಲೆಸ್ ಆಗೋದು, ಆ ವ್ಯೂಸ್ಗಳು ಲೆಸ್ ಆಗೋದು, ಆ ಲೈಕ್ಗಳು ಲೆಸ್ ಆಗೋದು, ವಾಚ್ ಅವರ್ ಲೆಸ್ ಆಗೋದು. ಇನ್ನೆಲ್ಲಿ ಗಂಟ ಒಂದು ಮನೆಯಲ್ಲಿ 4-5 ಐಡಿಗಳಿದ್ದಾವೆ. ಮಾಡೋದು ಮಾಡಲೇಬೇಕು, ನೀನು ಒಂದು ಮಾಡಿ ನೀನು ಒಂದು ಮಾಡಂತ ಮಾಡ್ತಾಯಿದ್ದಾರೆ. ಆದರೆ ಎಷ್ಟು ಜನಗಳಿಗೆ ನಿನ್ನ ವೀಡಿಯೋದಲ್ಲಿ ನಿನಗೆ ತೃಪ್ತಿ ಸಿಕ್ಕಿದೆ ಅಂತ ಹೇಳ್ಬಿಡಿ. ನಾವು ಕರ್ನಾಟಕದವರೇ ಆಗಲಿ, ನಾವು ಹೊರ ರಾಜ್ಯದವರೇ ಆಗಲಿ, ಹೊರ ದೇಶದವರೇ ಆಗಲಿ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅದನ್ನು ಗಮನಿಸಿ. YTನಲ್ಲಿ ಯಾವನು ಸುಮ್ಮನೆ ಕೊಡಲ್ಲ. ನಾವು ತಿಳ್ಕೊಬೇಕಾದ್ದು ಒಂದೇ ಒಂದು, 1000 ವ್ಯೂಸ್ ಆದರೆ 32 ರೂಪಾಯಿನ ಕೊಡ್ತಾನೆ. 1000 ವ್ಯೂಸ್ ಆಗಬೇಕು ಅಂದರೆ ನಾವು 20 ವೀಡಿಯೋನ ಕಿತ್ತೋಗ ಮಟ್ಟ ಬಿಡಬೇಕು ಆ ಬೋಳಿ ಮಗನಿಗೆ. ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದಕ್ಕೆ ಬಣ್ಣ ತುಂಬಿಸಿ ಏನೇನೋ ಮಾಡಿ ಅದನ್ನು ಅಪ್ಲೋಡ್ ಮಾಡೋವರೆಗೆ 4-5 ಗಂಟೆ 6 ಗಂಟೆ ಟೈಮ್ ಆಗುತ್ತೆ. ಅಂಥದ್ದು 20 ವೀಡಿಯೋ ಬಿಟ್ಟರೆ ನಮಗೆ 32 ರೂಪಾಯಿ ಬರೋದು. 1000 ವ್ಯೂಸ್ ಆದರೆ 32 ರೂಪಾಯಿ ಬರೋದು. 32 ರೂಪಾಯಿಗೆ ನಾವು ಇಷ್ಟೆಲ್ಲ ಮಾಡ್ಕೊಂಡು ಪೈಟಿ ಹೊಡ್ಕೊಂಡು ಹೊಸ ಮೊಬೈಲ್ಗಳು ತಗೊಂಡು ಗಂಡನಿಗೆಲ್ಲ ತೊಂದರೆ ಕೊಟ್ಟು ಮಕ್ಕಳು ಮರಿಗಳಲ್ಲಿ ನಿಷ್ಠುರ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು 32 ರೂಪಾಯಿಗೆ ನಾವು ಪೈಟಿ ಹೊಡ್ಕೊಂಡು ಕೂತ್ಕೋಬೇಕು. ಆ 32 ರೂಪಾಯಿ ಕೂತಮ್ಮ ಸಿಗರೇಟ್ ಸೇರ್ಕೊಂಡಿರ್ತೀವಿ. ಸ್ನೇಹಿತರೆ, ಇದು ಭಾಗ 1 ಅಂತ ಹೇಳ್ತೀನಿ. ಭಾಗ 2 ನಾಳೆ ಮಾಡ್ತೀನಿ, ಖಂಡಿತ ಮಿಸ್ ಮಾಡಲ್ಲ. ಭಾಗ 2, 3, 4 ಅಂತ ಹೋಯ್ತಾ ಇರ್ತದೆ. ಇನ್ನು ಇದನ್ನು ತಾವು ಎಷ್ಟು ಮಟ್ಟಿಗೆ ವಿಡಿಯೋ ಇದೆ ಅನ್ನೋದನ್ನು ನನಗೆ ಇಮ್ಮಿಡಿಯೇಟಾಗಿ ನೋಡಿ ನೀವು ಕಮೆಂಟ್ ಹಾಕಲೇಬೇಕು. ಕಮೆಂಟ್ ಹಾಕಿದ್ರೆ ಪ್ರಾಬ್ಲಮ್ಗಳು ಗೊತ್ತಾಗೋದಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ನೋಡಿದವರಾಗಲಿ ನೋಡದಿದ್ದವರಾಗಲಿ ಈ ನನ್ನ ಒಂದು ವೀಡಿಯೋನ ಗಮನಿಸಿ, ಹಳೆ ವೀಡಿಯೋನ ಗಮನಿಸಿ. ಲೈಕು ಕಾಮೆಂಟ್ಗಳು ಎಷ್ಟು ಬಿದ್ದಿದ್ದಾವೆ, ವ್ಯೂಸ್ಗಳು ಎಷ್ಟಿದೆ, ವಾಚ್ ಅವರ್ ಎಷ್ಟಾಗಿದೆ, ಲೆಸ್ ಎಷ್ಟಾಯ್ತಾ ಇದೆ, ಸಬ್ಗಳನ್ನ ಆಗಸ್ಟಿಂದ ಎಷ್ಟು ಕಿತ್ತಾಕಿದ್ದಾನೆ ಅದನ್ನು ಗಮನಿಸ್ಕೊಬನ್ನಿ.
ನಂತರ ನಾನು ನಾಳೆ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ನಮಸ್ಕಾರ.